ಒಂದು ಇಂಗ್ಲೀಷ್ನಲ್ಲಿ ಒಂದು ಪಿಕ್ಚರ್ ಬಂದಿತ್ತು, ದ ಲಾಸ್ಟ್ ಎಂಪರರ್ ಅಂತ, ಕೊನೆಯ ರಾಜ, ದ ಲಾಸ್ಟ್ ಎಂಪರರ್ ಅಂತ ಒಂದು ಪಿಕ್ಚರ್ ಬಂದಿತ್ತು. ಆ ದೇಶದಲ್ಲಿ ಬಹುಶಃ ಅದು ಯಾವ ದೇಶ, ಚೀನಾದ ಒಂದು ದೇಶ ನನಗೆ ಗೊತ್ತಿರೋ ಮಟ್ಟಿಗೆ. ಆ ದೇಶದಲ್ಲಿ ಆ ರಾಜವಂಶಸ್ಥರಿಗೆ ಎಲ್ಲನೂ ಮರ್ಯಾದೆಗಳಿರುತ್ತೆ. ಚಿಕ್ಕ ಹುಡುಗನು ರಾಜನಾಗ್ಬಿಟ್ಟಿರ್ತಾನೆ, ದೊಡ್ಡ ರಾಜ ತೀರ್ಕೊಂಡ ತಕ್ಷಣ. ಆಗ ಒಬ್ಬ ಆ ವಂಶದಲ್ಲಿ ಒಂದು ಮಗು ಜನಿಸುತ್ತೆ, ಅವನನ್ನು ರಾಜ ಅಂತ ಘೋಷಣೆ ಮಾಡ್ಬಿಡ್ತಾರೆ. ಆ ಚಿಕ್ಕ ಮಗುನ ತಗೊಂಡೋಗಿ ಸಿಂಹಾಸನ ಮೇಲೆ ಕೂತ್ಬಿಡ್ತಾರೆ, ಪಟ್ಟಾಭಿಷೇಕ ಆಗುತ್ತೆ. ಸೊ ಅದು ಕಣ್ಬಿಟ್ಟಾಗ್ಲಿಂದನೂ ಅದಕ್ಕೆ ರಾಜಮರ್ಯಾದೆ ಎಲ್ಲ ಕಡೆ ರಾಜಮರ್ಯಾದೆ ಆಗುತ್ತೆ. ಅದು ಎಲ್ಲೂ ಹೋಗಂಗಿರಲ್ಲ, ಏನು ಮಾಡೋಂಗಿರಲ್ಲ. ಆಗ ಒಂದಿನ ಹೊರ ಜಗತ್ತನ್ನು ನೋಡುತ್ತೆ, ನನಗೆ ರಾಜ ಪದವಿ ಬೇಡ, ಹೊರ ಜಗತ್ತನ್ನು ಸುತ್ತಬೇಕು ಅಂತೇಳಿ ಒಂದಿನ ಏಕಾಏಕಿ ಕಾಣೆ ಆಗೋಗುತ್ತೆ. ಹೋಗಿ ಹೊರ ಜಗತ್ತಿನಲ್ಲಿ ಎಲ್ಲೋ ಬೆರೆತು ಹೋಗಿ ಅವ್ನು ಕಾಣೆನೇ ಆಗೋಗ್ತಾನೆ. ಅವ್ನು ಯಾರಿಗೂ ಸಿಕ್ಕೋದಿಲ್ಲ. ಕೊನೆಗೆ ಅವ್ನು ಅಮೆರಿಕಾದಲ್ಲಿ ಸೆಟ್ಲಾಗಿ ವಾಪಸ್ ಬರ್ತಾನೆ. ಅವ್ನ ಗರ್ಲ್ ಫ್ರೆಂಡ್ ಜೊತೆಗೆ ಅವಳು ಇಲ್ಲಿ ಟೂರ್ ಹೋಗ್ಬೇಕು ಅಂತೇಳಿ. ಎಲ್ಲಿಗೆ? ಇವನ ಅರಮನೆಗೆ. ಇವನ ಅರಮನೆ ರಾಜತ್ವ ಹೊರಟೋಗಿ ಪ್ರಜಾಪ್ರಭುತ್ವ ಬಂದಿರುತ್ತೆ. ಆಗ ಇವನ್ಗೊಂದು ಆಶ್ಚರ್ಯ, ಇವ್ನಿಗೆ ಹೇಳೋಕ್ಕಾಗಲ್ಲ ಅವಳಿಗೆ ನಾನೇ ಇದ್ರದ್ದು ರಾಜ ಅಂತ. ಅವ್ನು ಬರ್ತಾನೆ, ಬಂದು ನೋಡಿ ಆ ಸಿಂಹಾಸನ ಇಟ್ಟಿರ್ತಾರೆ. ಇವನು ವರ್ಷಗಟ್ಟಲೆ ಕೂತು ಮೆರೆದಂಥ ಸಿಂಹಾಸನ ಅಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಸುತ್ತ ಕಾವಲಿರುತ್ತೆ. ಅಂದರೆ ಸುಮ್ಮನೆ ಈಗ ಬ್ಯಾಂಡ್ ಕಟ್ಟಿರ್ತಾರೆ. ಇವನು ಆ ಕಡೆ ಈ ಕಡೆ ನೋಡಿ ಯಾರು ಇಲ್ಲದೆ ನೋಡಿ ಹೋಗಿ 2 ನಿಮಿಷ ಕೂತಿದ್ದು ಓಡ್ ಬಂದ್ಬಿಡ್ತಾನೆ ಪುನಃ. ಎದೇನ ತುಂಬ ಕಲ್ಕದಂಥ ಪಿಕ್ಚರ್ ಅದು, ದ ಲಾಸ್ಟ್ ಎಂಪರರ್ ಅನ್ನೋದು. ನೀವು ಸಿಕ್ಕಿದ್ರೆ ನೋಡಿ, ತುಂಬ ನಮ್ಮ ಕಾಲದ ಪಿಕ್ಚರು. ನಾವು ಆ ಥರ ರಾಜರಂತೆ ಬದುಕಿದೆವು.